ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ಫಸ್ಟ್ ಇಯರ್ ಬಿ ಎಡ್ಗೆ ಸಂಬಂಧಪಟ್ಟಂಗೆ ಫಸ್ಟ್ ಸೆಮ್ಮಲ್ಲಿ ನಾವು ಎಜುಕೇಷನ್ ಟೆಕ್ನಾಲಜಿ ನಾನು ಮಾತಾಡ್ತಿದ್ದೆ. ಇವತ್ತು ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಶೈಕ್ಷಣಿಕ ತಂತ್ರಜ್ಞಾನದ ಉದ್ದೇಶಗಳು ಏನೇನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ದಿ ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಅಟ್ ಮೈಕ್ರೋ ಲೆವೆಲ್ ಆರ್ ಬ್ರಾಡ್ ಲೆವೆಲ್ ಆರ್ ಹ್ಯಾಸ್ ಅಂಡರ್. ಇಲ್ಲಿ ನಮಗೇನು ಬೇಕಂದರೆ ಟು ಐಡೆಂಟಿಫೈ ಎಜುಕೇಷನ್ ನೀಡ್ಸ್ ಆಫ್ ದಿ ಕಮ್ಯುನಿಟಿ. ನಮಗೆ ಐಡೆಂಟಿಫೈ ಮಾಡೋಕ್ಕೆ ಎಜುಕೇಷನ್ ನೀಡ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಟು ಡೆಟರ್ಮೈನ್ ದಿ ಏಮ್ಸ್ ಆಫ್ ಎಜುಕೇಷನ್. ನಮಗೆ ಏಮ್ಸ್ ಅನ್ನೋದು ಎಜುಕೇಷನಲ್ಲಿ ತುಂಬ ಇಂಪಾರ್ಟೆನ್ಸ್. ಟು ಡೆವಲಪ್ ಎ ಸೂಟಬಲ್ ಕರಿಕ್ಯುಲಮ್. ಅಂದರೆ ಅಭಿವೃದ್ಧಿ ಪಡಬೇಕಂದ್ರೆ ನಮಗೆ ಪಠ್ಯಕ್ರಮ ಅನ್ನೋದು ಸೂಟಬಲ್ ಆಗಿ ಇರಬೇಕಾಗತ್ತೆ. ಅದು ಒಂದು ಉದ್ದೇಶ ಆಗಿದೆ ಅಂತ ನಾವು ನೋಡ್ಬೋದು. ಹಾಗೆ ಫೋರ್ತ್ ಒನ್ ಟು ಡೆಟರ್ಮೈನ್ ಅಪ್ರೋಪ್ರಿಯೇಟ್ ಸ್ಟ್ರಾಟಜೀಸ್. ನಾವು ಆಬ್ಜೆಕ್ಟಿವ್ಸಲ್ಲಿ ಅಪ್ರೋಪ್ರಿಯೇಟ್ ಅಂದರೆ ಸ್ಟ್ರಾಟಜೀಸನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಫಿಫ್ತ್ ಒನ್ ಟು ಐಡೆಂಟಿಫೈ ದ ರಿಸೋರ್ಸಸ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್. ಅಂದರೆ ಐಡೆಂಟಿಫೈಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಂಪನ್ಮೂಲಗಳಾಗಿ ಮಾನವ ಮತ್ತು ಮಾನವ ಅಲ್ಲದ ವ್ಯಕ್ತಿಗಳನ್ನು ನಾವೇನು ಮಾಡ್ಬೋದು, ಯೂಸನ್ನು ಮಾಡ್ತಾ ಹೋಗ್ಬೋದು. ಸಿಕ್ಸ್ತ್ ಒನ್ ಟು ಮ್ಯಾನೇಜ್ ದಿ ಹೋಲ್ ಸಿಸ್ಟಮ್ ಆಫ್ ಎಜುಕೇಷನ್. ನಾವು ಹೋಲ್ ಸಿಸ್ಟಮನ್ನು ಎಜುಕೇಷನಲ್ಲಿ ನಾವು ಮ್ಯಾನೇಜನ್ನು ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಸೆವೆಂತ್ ಟು ಸಜೆಸ್ಟ್ ರಿಮೈಂಡ್ಸ್ ಟು ಓವರ್ಕಮ್ ದಿ ಹೆಬೋಟ್ರೇಸ್ಡ್ ಔಟ್ ಬ್ಯಾಟ್ಸ್ಕಲ್ಸ್ ಅಂತ ನಾವು ಕರಿತೀವಿ. ಅಂದರೆ ಇದು ನಾವು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಇದು ಒಂದು ಆಗಿರುತ್ತೆ. ಹಾಗೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಅಂದರೆ ಕ್ಲಾಸ್ ರೂಮ್ಗೆ ನಾವು ಟೀಚನ್ನು ಮಾಡಬೇಕಾದ್ರೆ ನಿರ್ದಿಷ್ಟ ಉದ್ದೇಶಗಳು ಇರುತ್ತೆ. ಅದು ಯಾವುವು ಅಂದರೆ ಟು ಡೆಟರ್ಮೈನ್ ದ ಸ್ಪೆಸಿಫಿಕ್ ಕ್ಲಾಸ್ ರೂಮ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಟೇಟ್ ದೆನ್ ಇನ್ ಬಿಹೇವಿಯರಲ್ ಟರ್ಮ್ಸ್ ಅಂತ ನಾವು ಕರಿತೀವಿ. ಅಂದರೆ ನಿರ್ದಿಷ್ಟ ಉದ್ದೇಶಗಳು ಅಂದರೆ ಕ್ಲಾಸ್ ರೂಮಲ್ಲಿ ನಾವು ಉದ್ದೇಶಗಳನ್ನು ಇಟ್ಕೊಂಡಾಗ ಯಾವ ರೀತಿ ನಾವು ಬಿಹೇವಿಯರಲ್ ಟರ್ಮ್ಸನ್ನು ನಾವು ಮಾಡಬೇಕಾಗತ್ತೆ ಅನ್ನೋದನ್ನ ಇದು ತಿಳಿಸುತ್ತೆ. ಹಾಗೆ ಸೆಕೆಂಡ್ ಒನ್ ಟು ಅನಲೈಸ್ ದಿ ಕಂಟೆಂಟ್ಸ್ ಆಫ್ ದಿ ಇನ್ಸ್ಟ್ರಕ್ಷನ್ ಆ್ಯಂಡ್ ಆರ್ಗನೈಸ್ ಇಟ್ ಇನ್ ಎ ಪ್ರಾಪರ್ ಸೀಕ್ವೆನ್ಸ್. ಪ್ರಾಪರಾಗಿ ನಾವು ಇನ್ಸ್ಟ್ರಕ್ಷನ್ನ ಕಂಟೆಂಟ್ನ ಮೂಲಕ ಅನಲೈಸನ್ನು ಮಾಡ್ತಾ ಹೋಗಬೇಕಾಗತ್ತೆ ಅನ್ನೋದನ್ನು ತಿಳಿಸುತ್ತೆ. ಥರ್ಡ್ ಒನ್ ಟು ಐಡೆಂಟಿಫೈ ದ ಅವೈಲಬಲ್ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಆ್ಯಂಡ್ ರಿಸೋರ್ಸ್. ನಾವು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸನ್ನು ನಾವು ನೋಡಬೇಕಾದ್ರೆ ಕ್ಲಾಸ್ ರೂಮಲ್ಲಿ ನಮಗೆ ಬೋಧನೆ ಮತ್ತು ಕಲಿಕೆಯನ್ನು ಮಾಡಬೇಕಾದ್ರೆ ಮೆಟೀರಿಯಲ್ಸ್ ಅಂದರೆ ಸಾಮಗ್ರಿಗಳು ಮತ್ತು ಸಂಪನ್ಮೂಲ ಸಾಮಗ್ರಿಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ ಅನ್ನೋದನ್ನ ಹೇಳುತ್ತೆ. ಟು ಪ್ಲ್ಯಾನ್ ದಿ ಟೀಚಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ಯುಟಿಲೈಸ್ ದಿ ಮೆಟೀರಿಯಲ್ ರಿಸೋರ್ಸಸ್ ಫಾರ್ ಅಚೀವಿಂಗ್ ಸ್ಪೆಸಿಫಿಕ್ ಕ್ಲಾಸ್ ರೂಮ್ ಆಬ್ಜೆಕ್ಟಿವ್ಸ್. ಸ್ಟ್ರಾಟಜೀಸನ್ನು ನಾವು ಯುಟಿಲೈಸ್ನ ಮಾಡ್ಕೋಬೇಕು ಟೀಚಿಂಗಲ್ಲಿ. ಮತ್ತು ಮೆಟೀರಿಯಲ್ ರಿಸೋರ್ಸನ್ನು ಬಳಕೆಯನ್ನು ಮಾಡ್ಕೋಬೇಕು. ಮತ್ತು ಅಚೀವಿಂಗ್ ಸ್ಪೆಸಿಫಿಕ್ ಕ್ಲಾಸ್ ರೂಮ್, ನಾವು ಅಚೀವ್ ಮಾಡಬೇಕಂದ್ರೆ ಸ್ಪೆಸಿಫಿಕ್ ಕ್ಲಾಸ್ ರೂಮಲ್ಲಿ ಉದ್ದೇಶಗಳನ್ನು ನಾವು ಇಟ್ಕೋಬೇಕಾಗತ್ತೆ, ಆಬ್ಜೆಕ್ಟಿವ್ಸು ಬೇಕಾಗುತ್ತೆ ಅನ್ನೋದನ್ನ ಹೇಳುತ್ತೆ. ಟು ಅಸಿಸ್ಟ್ ದಿ ಪ್ರಾಕ್ಟೀಸ್ ಆಫ್ ಸ್ಪೆಸಿಫಿಕ್ ಸ್ಕಿಲ್ಸ್ ಅಂತ ನಾವು ಕರಿತೀವಿ. ನಾವು ಪ್ರಾಕ್ಟೀಸನ್ನು ನಿರ್ದಿಷ್ಟವಾದಂತಹ ಕೌಶಲ್ಯಗಳನ್ನು ಬಳಕೆಯನ್ನು ಮಾಡ್ಕೋಬೇಕಾಗತ್ತೆ. ಟು ಹೆಲ್ಪ್ ಇನ್ ದಿ ಎನ್ವೈರನ್ಮೆಂಟ್ ಆಫ್ ಫೆಸಿಲಿಟೀಸ್ ರಿಕ್ವೈರ್ಡ್ ಇನ್ ದಿ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ನಮಗೆ ಪರಿಸರ ಫೆಸಿಲಿಟೀಸನ್ನು ನಮಗೆ ಕೊಡುತ್ತೆ ಅನ್ನೋದನ್ನು ಆಬ್ಜೆಕ್ಟಿವ್ಸು ನಾವು ತಿಳ್ಕೋಬೇಕು. ನೆಕ್ಸ್ಟ್ ಸೆವೆಂತ್ ಒನ್ ಟು ಮೇಕ್ ದಿ ಕ್ಲಾಸ್ ರೂಮ್ ಟೀಚಿಂಗ್ ಮೋರ್ ಎಫೆಕ್ಟಿವ್. ಕ್ಲಾಸ್ ರೂಮು ಟೀಚಿಂಗ್ ಏನಿರಬೇಕು, ಎಫೆಕ್ಟಿವ್ ಆಗಿರಬೇಕು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಟು ಮಾಡಿಫೈ ದಿ ಬಿಹೇವಿಯರ್ ಆಫ್ ದಿ ಟೀಚರ್ ಆ್ಯಂಡ್ ದಿ ಲರ್ನರ್ ಆ್ಯಂಡ್ ಟು ಸರ್ವ್ ಆ್ಯಸ್ ರೋಲ್ ಮಾಡೆಲ್. ಅಂದರೆ ಮಾಡಿಫೈ ಮಾಡ್ಕೋಬೇಕು, ಯಾರು ಟೀಚರು ಬಿಹೇವಿಯರು ಲರ್ನರ್ಗೆ ಕಲಿಕೆ ಮಾಡುವಂಥವ್ರಿಗೆ ಏನಾಗುತ್ತೆ, ರೋಲ್ ಮಾಡೆಲ್ ಆಗಿರುತ್ತೆ ಅನ್ನೋದನ್ನು ಇದು ನಮಗೆ ಹೇಳುತ್ತೆ. ನೆಕ್ಸ್ಟ್ ಟು ಇಂಪ್ರೂವ್ ಆ್ಯಂಡ್ ಅಪ್ಡೇಟ್ ದಿ ಮೆಥಡ್ಸ್ ಆಫ್ ಲರ್ನಿಂಗ್. ನಾವು
ಟೀಚಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಮೆಥಡ್ಸ್ಗಳನ್ನು ಬಳಕೆ ಮಾಡಿದಾಗ ಲರ್ನಿಂಗಲ್ಲಿ ಇಂಪ್ರೂವನ್ನು ನಾವು ಕಾಣ್ಬೋದು, ಅಪ್ಡೇಟನ್ನು ನಾವು ಕಾಣ್ಬೋದು ಅನ್ನೋದನ್ನು ಹೇಳುತ್ತೆ. ಹಾಗೆ ಕಾಂಪೊನೆಂಟ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ, ಮೆಥಡ್ಸ್, ಮೆಟೀರಿಯಲ್ಸ್, ಮೀಡಿಯಾ, ಮ್ಯಾನ್ ಪವರ್, ಈ ನಾಲ್ಕು ಕೂಡ ಕಾಂಪೊನೆಂಟ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಅಂತ ನಾವಿಲ್ಲಿ ಕರಿತೀವಿ. ಸೊ ಇದಿಷ್ಟು ಶೈಕ್ಷಣಿಕ ತಂತ್ರಜ್ಞಾನದ ಉದ್ದೇಶಗಳು. ಆಬ್ಜೆಕ್ಟಿವ್ಸ್ ಆಫ್ ಎಜುಕೇಷನ್ ಟೆಕ್ನಾಲಜಿಯಲ್ಲಿ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್, ಜನರಲ್ಸ್ ಆಬ್ಜೆಕ್ಟಿವ್ಸ್ ಎರಡೂ ಕೂಡ ನಮಗೆ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ, ಸಹಾಯವನ್ನು ಮಾಡುತ್ತೆ. ನಾವು ಯಾವ ರೀತಿ ಬಳಕೆಯನ್ನು ಮಾಡ್ಕೋಬೋದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಬೋಧನೆ ಮತ್ತು ಕಲಿಕೆಗೆ ಸೂಕ್ತವಾದ ವಿನ್ಯಾಸದ ಸ್ಥಿತಿಗಳನ್ನು ಒದಗಿಸುವಂಥದ್ದು. ನಮಗೆ ಬೋಧನೆ ಮಾಡುವಂಥವ್ರಿಗೆ ಮತ್ತು ಕಲಿಕೆಯನ್ನು ಮಾಡುವಂಥವ್ರಿಗೆ ಸೂಕ್ತವಾದ ವಿನ್ಯಾಸವನ್ನು, ಡಿಸೈನನ್ನು ನಮಗೇನು ಮಾಡುತ್ತೆ, ಒದಗಿಸಿಕೊಡುತ್ತೆ. ಯಾವುದು? ಆಬ್ಜೆಕ್ಟಿವ್ಸ್. ಹಾಗೆ ಬೋಧನೆಯ ಗುಣಮಟ್ಟ ಸುಧಾರಿಸುವುದು. ಏನು ಬೋಧನೆಯ ಗುಣಮಟ್ಟ ಅಂದರೆ ಕ್ವಾಲಿಟಿಯನ್ನು ಏನು ಮಾಡುತ್ತೆ, ನಮಗೆ ಸುಧಾರಿಸುತ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಮುಂದುವರಿದ ಶಿಕ್ಷಣ ಮತ್ತು ಜೀವನ ಪರ್ಯಂತ ಶಿಕ್ಷಣಗಳನ್ನು ಸುಧಾರಿಸುವುದು. ಅಂದರೆ ಮುಂದುವರಿತಾ ಹೋದಂತೆ ಶಿಕ್ಷಣ ಅನ್ನೋದು ನಮ್ಮ ಜೀವನದಲ್ಲಿ ಶಿಕ್ಷಣವನ್ನು ಸುಧಾರಿಸುವಂತಹ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸುತ್ತೆ. ಹಾಗೆ ನೆಕ್ಸ್ಟ್ ಶಿಕ್ಷಣದ ಗುರಿ, ವ್ಯೂಹ ಮತ್ತು ರಚನೆಯನ್ನು ನಿರ್ಧರಿಸುತ್ತೆ. ಅಂದರೆ ನಮಗೆ ಶೈಕ್ಷಣಿಕ ತಂತ್ರಜ್ಞಾನದಲ್ಲಿ ಶಿಕ್ಷಣದ ಗುರಿ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ಯಾವ ರೀತಿ ರಚನೆಯನ್ನು ಮಾಡಬೇಕು ಅನ್ನೋದನ್ನು ನಮಗೆ ನಿರ್ಧರಿಸುವಂಥದ್ದನ್ನು ನಮಗೆ ಆಬ್ಜೆಕ್ಟಿವ್ಸು ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸುಧಾರಣೆ ತರಲು ನಿರ್ದಿಷ್ಟ ಮಾದರಿಗಳನ್ನು ಅಭಿವೃದ್ಧಿಪಡಿಸುವಂಥದ್ದು. ಇಲ್ಲಿ ಬೋಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಲಿಕೆಯನ್ನು ಕಲಿಯುವಂಥವರು ಪ್ರೋಸೆಸ್, ಬೋಧನಾ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಒಂದು ಸುಧಾರಣೆಯನ್ನು ತರಬೇಕಾದ್ರೆ ನಿರ್ದಿಷ್ಟ ಮಾದರಿ ಅಂದರೆ ಮಾಡೆಲ್ಸ್ಗಳನ್ನು ನಾವೇನು ಮಾಡಬೇಕು, ಡೆವಲಪ್ಮೆಂಟನ್ನು ಮಾಡಿಕೊಳ್ತಾ ಹೋದಂತೆ ಬೋಧನಾ ಕಲಿಕೆಯಲ್ಲಿ ನಾವು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಗ ಮಾತ್ರ ಸುಧಾರಣೆಯನ್ನು ಕಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಿಳಿಸ್ಬೋದು. ನೆಕ್ಸ್ಟ್ ಯೋಜನೆ, ಕಾರ್ಯಾನುಗತ ಮತ್ತು ಮೌಲ್ಯಮಾಪನ ಹಂತಗಳನ್ನು ಒಳಗೊಂಡ ಇಡೀ ಶೈಕ್ಷಣಿಕ ವ್ಯವಸ್ಥೆಯ ನಿರ್ವಹಣೆ ಇರುತ್ತೆ. ಅಂದರೆ ನಾವು ಒಂದು ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು. ಪ್ಲ್ಯಾನಿಂಗನ್ನು ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದ ನಂತರ ಮೌಲ್ಯಮಾಪನವನ್ನು, ಇವ್ಯಾಲ್ಯೂಯೇಷನ್ನ ಮಾಡಿ ಆ ಇವ್ಯಾಲ್ಯೂಯೇಷನ್ನ ಹಂತಗಳನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಶೈಕ್ಷಣಿಕ ವ್ಯವಸ್ಥೆಯ ನಿರ್ವಹಣೆಯನ್ನು ಮಾಡುವಂಥದ್ದನ್ನ ನಾವು ಆಬ್ಜೆಕ್ಟಿವ್ಸಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಬೋಧನಾ ಕಲಿಕೆಗೆ ಬೇಕಾದ ಸೂಕ್ತ ಸಾಧನ ಸಲಕರಣೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು. ಈಗ ನಾವು ಬೋಧನೆಯನ್ನು ಮಾಡ್ತಿದ್ದೀವಿ ಅಂದಾಗ, ಕಲಿಕೆಯನ್ನು ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಬೇಕಾದಂತಹ ಸಾಧನಗಳು ಮತ್ತು ಸಲಕರಣೆಗಳನ್ನು ನಾವೇನು ಮಾಡಬೇಕಾಗತ್ತೆ, ಅಭಿವೃದ್ಧಿಯನ್ನು ಪಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಆವಾಗ ಮಾತ್ರ ಒಂದು ಕ್ಲಾಸ್ ರೂಮಲ್ಲಿ ಟೀಚಿಂಗು ಮತ್ತು ಲರ್ನಿಂಗು ಒಂದು ಎಫೆಕ್ಟಿವ್ ಆಗಿ ಇರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಹಾಗೆ ನೆಕ್ಸ್ಟ್ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಾರ್ಪಾಡುಗಳನ್ನುಂಟು ಮಾಡಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರತಿಪುಷ್ಟಿ ನೀಡುವುದು. ಅಂದರೆ ಬೋಧನೆಯನ್ನು, ಟೀಚಿಂಗನ್ನು ಮಾಡಿದಂತಹ ಸಂದರ್ಭದಲ್ಲಿ ಕಲಿಕೆಯನ್ನು ಶಿಕ್ಷಕರು ಬೋಧನಾ ಕಲಿಕಾ ಸಾಮಗ್ರಿಗಳು, ಬೋಧನಾ ವಸ್ತು ಮತ್ತು ಪದ್ಧತಿಗಳಂತಹ ಉಪವ್ಯವಸ್ಥೆಗಳ ಪರಸ್ಪರ ಸಂಬಂಧದ ಸ್ವರೂಪವನ್ನು ಗುರುತಿಸುತ್ತೆ. ಅಂದರೆ ವಿದ್ಯಾರ್ಥಿಗಳು ಎಷ್ಟು ಮುಖ್ಯನೋ ಶಿಕ್ಷಕರು ಕೂಡ ಅಷ್ಟೇ ಇಂಪಾರ್ಟೆಂಟು. ಹಾಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೆಂದು ಬೋಧನಾ ಕಲಿಕಾ ಸಾಮಗ್ರಿಗಳು ಬೇಕಾದಾಗ ಮಾತ್ರ ನಮಗೆ ಟೀಚಿಂಗು ಮತ್ತು ಲರ್ನಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೋಧನಾ ಮತ್ತು ಬೋಧನಾ ಪದ್ಧತಿಗಳನ್ನು, ಮೆಥಡ್ಸನ್ನು, ವಿಧಾನಗಳನ್ನು ನಾವು ಪರಸ್ಪರ ರಿಲೇಷನ್ಶಿಪ್ಪನ್ನು ಹೊಂದಿರ್ತೀವಿ. ಸ್ವರೂಪ, ನೇಚರನ್ನು ಅದನ್ನು ಗುರುತಿಸುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಿದ್ದರೂ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸುವುದು. ಆಬ್ಜೆಕ್ಟಿವ್ಸು ನಮಗೆ ಏನನ್ನು ನೀಡುತ್ತೆ ಅಂದರೆ, ತರಗತಿಯಲ್ಲಿ ವಿದ್ಯಾರ್ಥಿಗಳು ಎಷ್ಟೇ ಸಂಖ್ಯೆ ಇದ್ರೂ ಕೂಡ ಎಲ್ಲರಿಗೂ ಕೂಡ ನಾವೇನು ಮಾಡಬೇಕು, ಸಮಾನ ಅವಕಾಶಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಅವರು ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯ ಆಗುತ್ತೆ.